ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸತತ 4ನೇ ಬಾರಿಯೂ T20 ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಿದ ವೈಭವ್ ಸೂರ್ಯವಂಶಿ. ಇನ್ನು ನಿಶಾಂತ್ ಆಲ್ರೌಂಡರ್ ಆಟಕ್ಕೆ ದಂಗಾದ ಅಫ್ಘಾನಿಸ್ತಾನ ಎ. ಹೌದು ಸ್ನೇಹಿತರೆ, ಹೇಗಿತ್ತು ನಮ್ಮ ಭಾರತ ಎ ತಂಡದ ಅಬ್ಬರ ಅಫ್ಘಾನಿಸ್ತಾನದ ಎ ವಿರುದ್ಧ 5ನೇ ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ಭಾರತ ಎ, ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಈ ಮೂರು ತಂಡಗಳ ನಡುವೆ ಟಿ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ಐಸಿಸಿ ಕಡೆಯಿಂದ. ಇದೀಗ ನಮ್ಮ ಭಾರತ ತಂಡ ಎರಡೂ ತಂಡಗಳ ಜೊತೆಗೆ ಎರಡೆರಡು ಪಂದ್ಯದಲ್ಲಿ ಆಡಿ ಇದೀಗ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ನಂಬರ್ 1 ಸ್ಥಾನದಲ್ಲಿ ಆದ್ರೆ ಕುಂತಿದೆ ಅಂತಾನೆ ಹೇಳ್ಬಹುದು ನಮ್ಮ ಭಾರತ ತಂಡ. ಇನ್ನು ನಮ್ಮ ಭಾರತ ತಂಡ ಇದೀಗ ಎರಡೆರಡು ಪಂದ್ಯಗಳನ್ನಾದ್ರೆ ಕಂಪ್ಲೀಟ್ ಮಾಡಿದೆ ಅಫ್ಘಾನಿಸ್ತಾನ ಎ ಮತ್ತು ಶ್ರೀಲಂಕಾ ಎ ವಿರುದ್ಧ. ಹೌದು ಸ್ನೇಹಿತರೆ, ಮೊದಲಿಗೆ ಶ್ರೀಲಂಕಾ ವಿರುದ್ಧ ಒಂದು ಪಂದ್ಯದಲ್ಲಿ ಗೆದ್ದು ಇನ್ನೊಂದು ಪಂದ್ಯದಲ್ಲಿ ಸೋತ್ರೆ, ಅಫ್ಘಾನಿಸ್ತಾನ ವಿರುದ್ಧನೂ ಕೂಡ ಒಂದು ಪಂದ್ಯದಲ್ಲಿ ಸೋತಿತ್ತು. ಇವತ್ತಿನ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ ನಮ್ಮ ಭಾರತ ತಂಡ. ಇನ್ನು ಇವತ್ತಿನ ಪಂದ್ಯದಲ್ಲಿ ಗೆಲ್ಲುವುದರ ಮೂಲಕ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ನಂಬರ್ 1 ಸ್ಥಾನದಲ್ಲಿ ಆದ್ರೆ ಕುಂತಿದೆ ಮತ್ತು ಫೈನಲ್ಗೆ ಎಂಟ್ರಿ ಕೊಟ್ಟ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಶ್ರೀಲಂಕಾಗೆ ಮತ್ತು ಅಫ್ಘಾನಿಸ್ತಾನ ತಂಡಕ್ಕೆ ಈ ಎರಡೂ ತಂಡಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ಭಾರತ ತಂಡ ರನ್ ರೇಟ್ ನಲ್ಲಿ ಅತ್ಯುತ್ತಮವಾಗಿ ಆದ್ರೆ ಇದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಫೈನಲ್ಗೆ ಆದ್ರೆ ಹೋಗಿ ಕುಂತಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಈ ಎರಡೂ ತಂಡಗಳಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತಂದು ಕಾದು ನೋಡಬೇಕಂತಾನೆ ಹೇಳ್ಬಹುದು. ಇಲ್ಲಿ ಒಂದೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಶ್ರೀಲಂಕಾ ಗೆದ್ರೆ ನಮ್ ಜೊತೆ ಆದ್ರೆ ಆಡುತ್ತೆ. ಅಕಸ್ಮಾತ್ ಏನಾದ್ರೂ ಶ್ರೀಲಂಕಾ ಸೋತು ಅಫ್ಘಾನಿಸ್ತಾನ ಒಳ್ಳೆ ರನ್ ರೇಟ್ ನೊಂದಿಗೆ ಗೆದ್ರೂ ಕೂಡ ಶ್ರೀಲಂಕಾ ಹೊರಗಾದ್ರೆ ಹೋಗುತ್ತೆ. ನಮ್ಮ ಭಾರತದ ಜೊತೆ ಫೈನಲ್ ಪಂದ್ಯವನ್ನು ಅಫ್ಘಾನಿಸ್ತಾನ ಆಡ್ಬೋದು ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ಎರಡೂ ತಂಡಕ್ಕೂ ಕೂಡ ಈಗ ಅವಕಾಶ ಆದ್ರೆ ಇದೆ. ಆದ್ರೆ ನಮ್ಮ ಭಾರತ ತಂಡ ಫೈನಲ್ಗೆ ಹೋದಂತೆ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಭಾರತ ಎ ಮತ್ತು ಅಫ್ಘಾನಿಸ್ತಾನ ಎ 5ನೇ ಪಂದ್ಯ ಹೇಗಿತ್ತು, ಹೇಗೆಲ್ಲ ಅಬ್ಬರಿಸಿದ್ರು ನಮ್ಮ ಆಟಗಾರರು ಅಂತ ನೋಡೋದಾಯ್ತು ಅಂತಂದ್ರೆ, ಇನ್ನು ಮೊದಲಿಗೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 319 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಪ್ರಿಯಾಂಶ್ ಸಾರಿಯಾ 42 ಬಾಲ್ ಅಲ್ಲಿ 58 ರನ್ ಬಾರಿಸಿದರೆ. ಪ್ರಿಯಾಂಶ್ ಸಾರಿಯಾ ಅಂತೂ ಅದ್ಭುತವಾಗಿ ಆದ್ರೆ ಆಡ್ತಾರೆ ಇವತ್ತಿನ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇವತ್ತು ಓಪನರ್ಸ್ ಆಗಿ ಪ್ರಿಯಾಂಶ್ ಸಾರಿಯಾ ಮತ್ತು ವೈಭವ್ ಸೂರ್ಯವಂಶಿ ಆದ್ರೆ ಬಂದಿರ್ತಾರೆ. ಆದ್ರೆ ಪ್ರಭ್ಸಿಮ್ರನ್ ಸಿಂಗ್ ಅವರು ಈ ಪಂದ್ಯಕ್ಕಾದ್ರೆ ಅವೈಲೇಬಲ್ ಇರಲಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಪ್ರಿಯಾಂಶ್ ಸಾರಿಯಾ 42 ಬಾಲ್ ಅಲ್ಲಿ 58 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 9 4 1 6 138 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಆದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತೂ ನಾನು ಓಡಿಐನೇ ಆಗಿರ್ಲಿ ಏನೇ ಆಗಿರ್ಲಿ ನಾನು ನನ್ನ ಆಟ ಮಾತ್ರ ಆಡ್ತೀನಿ ಅಂತಂದು ವೈಭವ್ ಸೂರ್ಯವಂಶಿ ಅವರು T20 ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು 28 ಬಾಲ್ ಅಲ್ಲಿ 38 ರನ್ ಆದ್ರೆ ಹೊಡಿತಾರೆ. 4 4 2 6 136 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಆನಂತರ ಬಂದಂತ ಋತುರಾಜ್ ಗಾಯಕ್ವಾಡ್ 30 ಬಾಲ್ ಅಲ್ಲಿ 30 ರನ್ ಆಡಿ ಔಟ್ ಆದ್ರೆ, ಆನಂತರ ನೆಕ್ಸ್ಟ್ ಬಂದಂತ ತಿಲಕ್ ವರ್ಮನು ಕೂಡ 75 ಬಾಲ್ ಅಲ್ಲಿ 59 ರನ್ ಮಾಡಿ ಔಟ್ ಆಗ್ತಾರೆ. ಆದ್ರೆ ಇಲ್ಲಿ ತಿಲಕ್ ವರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ನಿಂದ ಬ್ಯಾಟ್ ನಿಂದ ರನ್ ಬಾರದೇ ಇರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಅಷ್ಟೊಂದು ಸ್ಕೋರ್ ಕಲೆ ಹಾಕಲು ಸಾಧ್ಯವಾಗ್ಲಿಲ್ಲ ಅಂತಾನೆ ಹೇಳ್ಬಹುದು. ಆದ್ರೆ ಕುಮಾರ್ ಕುಶಾಗ್ರ ಮಾತ್ರ ನಾನು ಯಾವ ತರ ಪರ್ಫಾರ್ಮ್ ಮಾಡ್ತೀನಿ ಮೊದಲನೇ ಪಂದ್ಯದಲ್ಲಿ ಅಂತಂದು ತೋರಿಸಿಕೊಟ್ರು ಕುಮಾರ್ ಕುಶಾಗ್ರ. ಹೌದು ಸ್ನೇಹಿತರೆ, 58 ರನ್ ಆದ್ರೆ ಹೊಡಿತಾರೆ 67 ಬಾಲ್ ಅಲ್ಲಿ. ಇದರಲ್ಲಿ 5 4 ಸಹ ಇವೆ. ಇನ್ನು ಆನಂತರ ಬಂದಂತ ನಮ್ಮ ಬೆಸ್ಟ್ ಫಿನಿಶರ್ ಸೂರ್ಯನ್ ಹೆಗ್ಡೆ ಅವರು ಇವತ್ತಿನ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಏನೋ ಕೊಡ್ಲಿಲ್ಲ. ಕೇವಲ 9 ಬಾಲ್ ಅಲ್ಲಿ 7 ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸೂರ್ಯನ್ ಹೆಗ್ಡೆ. ಇನ್ನು ಕೊನೆಯಲ್ಲಿ ಒಂದಾದಂತ ನಿಶಾಂತ್ ಸಿಂಧು ಮತ್ತು ವಿಪ್ರಾಜ್ ನಿಗಮ್ ಅಂತೂ ಅದ್ಭುತವಾಗಿ ಆದ್ರೆ ಆಡ್ತಾರೆ ಕೊನೆಯಲ್ಲಿ. ಹೌದು ಸ್ನೇಹಿತರೆ, ವಿಪ್ರಾಜ್ ನಿಗಮ್ 30 ರನ್ ಆಡಿದ್ರೆ ಅವರಿಗೆ ಸಾಥ್ ನೀಡಿದಂತ ಸಿಂಧು ಅವರು 20 ರನ್ ಆದ್ರೆ ಆಡ್ತಾರೆ. ಇವರಿಬ್ಬರು 40+ ರನ್ ಆದ್ರೆ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 119 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಹೌದು, ಸಣ್ಣ ಸ್ಕೋರ್ ಏನೋ ಇತ್ತು, ಅಫ್ಘಾನಿಸ್ತಾನ ತಂಡ ಚೇಸ್ ಮಾಡ್ತಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಮತ್ತು ಬಿಗಿ ದಾಳಿಗೆ ಅಫ್ಘಾನಿಸ್ತಾನ ಎ ತಂಡ ಆಲ್ಔಟ್ ಕೂಡ ಆಯ್ತು ಅಂತಾನೆ ಹೇಳ್ಬಹುದು 218 ರನ್ಗಳಿಗೆ. ಹೌದು ಸ್ನೇಹಿತರ, ಬರೋಬ್ಬರಿ 101 ರನ್ ಗೆಲುವು ಮತ್ತು ರೋಚಕ ಗೆಲುವು ಆದ್ರೆ ಸಾಧಿಸಿದೆ ನಮ್ಮ ಟೀಮ್ ಇಂಡಿಯಾ. ಇನ್ನು ಬೌಲಿಂಗ್ ವಿಚಾರದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ, ಬೌಲಿಂಗ್ ನಲ್ಲಿ ವಿಪ್ರಾಜ್ ನಿಗಮ್ 1 ವಿಕೆಟ್ ತೆಗೆದ್ರೆ, ಸೂರ್ಯನ್ ಹೆಗ್ಡೆ 1 ವಿಕೆಟ್, ಅಂಕುಲ್ ರಾಯ್ 1 ವಿಕೆಟ್, ಕೊಂಬಾಜ್ 1 ವಿಕೆಟ್ ಮತ್ತು ಎಷ್ಟಾಕಿರೋ 2 ವಿಕೆಟ್ ಮತ್ತು ನಿಶಾಂತ್ ಸಿಂಧು ಅಂತೂ ನಾನು ಈ ಪಂದ್ಯದಲ್ಲಿ ಕಮಲ್ ಮಾಡೇ ಮಾಡ್ತೀನಿ ಅಂತಂದು 4 ವಿಕೆಟ್ ಆದ್ರೆ ತೆಗಿತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಬೌಲಿಂಗ್ ಅಂತೂ ಟಾಪ್ ನಾಚ್ ಆಗಿತ್ತು ಇವತ್ತಿನ ಪಂದ್ಯದಲ್ಲಿ. ಇನ್ನು ಅಫ್ಘಾನಿಸ್ತಾನ ಎ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಅಫ್ಘಾನಿಸ್ತಾನ ಎ ಬ್ಯಾಟಿಂಗ್ ನಲ್ಲಿ ಯಾರು ಕೂಡ ಹೇಳ್ಕೊಳ್ಳಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ನಮ್ಮ ವಿರುದ್ಧ ಆದ್ರೆ ಸೋತಿದೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಅತ್ಯುತ್ತಮವಾಗಿ ಪ್ರದರ್ಶನ ಕೊಟ್ಟು ಇವತ್ತಿನ ಪಂದ್ಯದಲ್ಲಿ ಗೆದ್ದು ಫೈನಲ್ ಗಾದ್ರೆ ಹೋಗಿದೆ. ಇನ್ನು ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.